ಹಾಗಾದ್ರೆ ಇವತ್ತಿಂದ ಶ್ರೀ ಆಫೀಸ್ಗೂ ಬರೋದಿಲ್ವಾ? ಕಷ್ಟ ಇದೆ ಅತ್ತೆ. ದೊಡ್ಡೋರು ನೀವು, ವಯಸ್ಸಾಗಿದೆ. ಹಣ್ಣೆಲೆ ಉದುರ್ತಿದ್ದಾಗೆ ಚಿಗುರೆಲೆಗೆ ಜಾಗ ಮಾಡ್ಕೊಡ್ಬೇಕು. ವಯಸ್ಸಾದವ್ ನೀವೇ ಇಷ್ಟೊಂದು ಹಠ ಸಾಧಿಸಿದ್ರೆ ಚಿಕ್ಕವನು ಅವನು ಸುಮ್ಮನೆ ಇರ್ತಾನ ಹೇಳಿ? ಯಾಕೆ ಒಣ ಜಂಬ ನಿಮ್ಗೆ? ಸೋಲ್ ಒಪ್ಕೊಂಡ್ಬಿಡಿ. ಮೊಮ್ಮಗ ತಾನೆ. ಈ ಮನೆ ನೆಮ್ಮದಿನೂ ಉಳಿಯತ್ತೆ, ನಿಮ್ ಕಂಪನಿಗೆ ಸರಿಯಾದ ಯಜಮಾನ ಇಲ್ದೆ ದಿವಾಳಿ ಆಗೋದು ತಪ್ಪತ್ತೆ. ಕಲಾ ಆಸಾಮಿ ಬದುಕಿದ್ದೇ ಹೆಚ್ಚು. ಅವನ ಮನಸ್ಸಿಗೆ ಹತ್ತಿರವಾಗಿರೋರು ಸಂತೋಷವಾಗಿದ್ದಷ್ಟು ದಿವಸ ಬದುಕ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಆ ಮುದುಕನ ಮನಸ್ಸಿಗೆ ಹತ್ತಿರವಾಗಿರೋರು ಅಂದ್ರೆ ಯಾರು? ಅವನ ಮಗಳು ಜಾಹ್ನವಿ. ನನ್ನ ಮಗಳ ಕಣ್ಣಲ್ಲಿ ಯಾವತ್ತೂ ನೀರು ಬರ್ದಿರೋ ಥರ ನೋಡ್ಕೊಳ್ಳಿ. ಅವಳು ತನ್ನ ಗಂಡನ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ಕೊಂಡಿದ್ದಾಳೆ ಅಂತ ಆ ಮುದುಕನ ಮನಸ್ಸಿಗೆ ನೆಮ್ಮದಿ. ಅದಕ್ಕೆ ದೇಹದಲ್ಲಿ ಉಸಿರಿದೆ, ಮುಖದಲ್ಲಿ ನಗು ಇದೆ. ತನ್ನ ಮಗಳ ಜೀವನನೇ ಮೂರಾ ಬಟ್ಟೆ ಅಂತ ಗೊತ್ತಾದ್ರೆ ಆಸಾಮಿ ಗೋಟಕ್. ನೋಡಿ, ನೀವು ಏನೇನೋ ಹೇಳಿ ಹೆದರ್ಸ್ಬಿಡ್ಬೋದು ಅನ್ನೋ ಭ್ರಮೆ ಇಟ್ಕೋಬೇಡಿ. ನಿಮ್ಮ ಕಣ್ಣಲ್ಲಿ ನಿಚ್ಚಳವಾಗಿ ಭಯ ಕಾಣಿಸ್ತಿದೆ ಮಿಸ್ಟರ್ ಶ್ರೀನಿಧಿ ಅವರೇ. ಇದೇ ಭಯ ಜಾಹ್ನವಿಯರ ಅಪ್ಪನ ಕಣ್ಣಲ್ಲಿ ನೋಡೋ ಆಸೆ ನನಗೆ. ನಿಮ್ಮನ್ನು ಡ್ರಾಪ್ ಮಾಡಿ ಸೀದಾ ಅವ್ರ ಮನೆಗೆ ಹೋಗೋಣ ಅಂತಿದ್ದೀನಿ. ನಾನು ಏಕಾಂಗಿಯಾಗಿ ಇದ್ಕೊಂಡೆ ಈ ಮನೆ ಕಟ್ಸಿದ್ದು, ಈ ಕಂಪನಿ ಕಟ್ಟಿ ಬೆಳೆಸಿದ್ದು. ಏನೋ ಮೊಮ್ಮಗ ದೊಡ್ಡವನಾದ, ಅವನ ಭವಿಷ್ಯಕ್ಕೆ ಒಂದು ದಾರಿ ಆಗ್ಲಿ ಅಂತ ಕಂಪನಿ ಕೆಲಸ ಅವನಿಗೆ ವಹಿಸ್ಕೊಟ್ಟೆ ಹೊರತು ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಅಲ್ಲ. ನನಗೆ ಯಾರ ದಯೆ ದಾಕ್ಷಿಣ್ಯನೂ ಬೇಕಾಗಿಲ್ಲ. ನನ್ನ ಕಂಪನಿ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.